ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನಾನೇ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಮುಂಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಈಗ ಏನು ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಬರೋದೇ ಕಷ್ಟ ಆಗ್ತಾ ಇತ್ತು. ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡೋದು, ಮಕ್ಳನ್ನ ಹೇರೋ ಅಂತ ಒಂದು ಯಂತ್ರವಾಗಿತ್ತು ಆ ಟೈಮಲ್ಲಿ. ಅಂದರೆ 90 ವರ್ಷ, ನೀವು 20 ವರ್ಷ ಇರುವಾಗ್ಲೇ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿನ ಕೊಟ್ರಂತೆ. ಹೇಗೆ ಅದು? ನೋಡಿ, ನಮ್ಮ ಮನೆತನದ ಪರಂಪರೆ ಸ್ವಲ್ಪ ಹೇಳಿದರೆ ನಾವು ಹೇಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂದು ಅನ್ನೋದನ್ನು ಸ್ವಲ್ಪ ಹೇಳಬೇಕಾಗತ್ತೆ. ನಮ್ಮ ತಾಯಿ ಮಹಾರಾಷ್ಟ್ರದವರು. ನಮ್ಮ ಮನೆತನ ಅಂದರೆ ಕಿತ್ತೂರು ಚೆನ್ನಮ್ಮನ ಫಸ್ಟ್ ಲೆಫ್ಟಿನೆಂಟು ನಮ್ಮ ತಾಯಿ ತಾತ. ಆ ಪರಂಪರೆಯಲ್ಲಿ ಬೆಳೆದು ಬಂದರು ನಾವೆಲ್ಲನೂ. ನಮ್ಮ ತಾಯಿ ಬೆಳೆದು ಬಂದವರು. ಯಾಕಂದರೆ ಸುಮ್ಮನೆ ಮನೆ ಬಿಟ್ಟು ಅಡುಗೆ ಮಾಡಿಕೊಂಡು, ಈಗ ನಾವು ನೋಡಿ ಸಮಾಜ ಸೇವೆ ಹೊರಗಡೆ ಬಂದಾಗ, ಅಯ್ಯೋ ಇವರಿಗೇನು ಮನೆಯಲ್ಲಿ ಮಕ್ಕಳು ಗಂಡ ಅಡುಗೆ ಗಿಡಿಗೆ ಮಾಡೋದಿಲ್ಲ ಅಂತ ಅದನ್ನೂ ಮಾಡಿದ್ದೀವಿ. ಅದನ್ನು ಮನೆ ಗೆದ್ದು ಮಾರುಗದೆ ಅಂತ ಹಿರಿಯರು ಹೇಳಿರೋದು ಮಾತನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊತೇನೆ. ಮೊದಲು ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ಸಂಸಾರ ಚೆನ್ನಾಗಿರಬೇಕು, ಮನೆಗೆ ಬಂದು ಹೋಗ್ತಕ್ಕಂಥ ಅತಿಥಿ ಆಭಾಗ್ಯತರನ್ನ ನೋಡ್ಕೊಳ್ತಂಥ ಶಕ್ತಿ ಇರಬೇಕು. ನನ್ನ ಮನೆ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಅನ್ನೋದು ಮೊದಲು ನಾವು ತಿಳ್ಕೊಳ್ಬೇಕಿರುತ್ತೆ ಯಾರು. ಆ ನಿಟ್ಟಿನಲ್ಲಿ ನಮ್ಮ ತಾಯಿ ದೊಡ್ಡ ಸಮಾಜ ಸೇವಿಕೆ. ನಮ್ಮ ಪರಂಪರೆ ಅಂತಂದರೆ ಕಿತ್ತೂರು ಚೆನ್ನಮ್ಮನ ಕಾಲದಲ್ಲಿ ನಮ್ಮ ತಾಯಿ ತಾತ ಫಸ್ಟ್ ಲೆಫ್ಟಿನೆಂಟಾಗಿ ಕಿತ್ತೂರು ಚೆನ್ನಮ್ಮನಿಗೆ ಸಹಾಯ ಮಾಡಿದ್ದು. ಆ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ತಾಯಿ. ಅದ ನಂತರ ನಮಗೆ ಅದೇ ಒಂದು ನಮ್ಮ ತಾಯಿ ಸೋಷಲ್ ವರ್ಕ್ ಮಾಡುವಾಗ ಜೊತೆಯಲ್ಲಿ, ಆಗಿನ ಕಾಲದಲ್ಲಿ ನಮ್ಮ ತಾಯಿ ಜೀಪ್ನಲ್ಲಿ ಹೋಗಿ ಸೋಷಲ್ ವರ್ಕ್ ಮಾಡ್ತಾಯಿದ್ರು. ಸಮಾಜ ಕಲ್ಯಾಣ ಅಂತ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಒಂದಿದೆ. ಆ ಬೋರ್ಡಿನಲ್ಲಿ ನನ್ನ ಕರ್ನಾಟಕ ಸರ್ಕಾರದವರು ನನ್ನ ಡೈರೆಕ್ಟರಾಗಿ ನೇಮಕ ಮಾಡಿದರು. ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಭಕ್ತವತ್ಸಲ ಮಗಳು ಮದ್ರಾಸ್ನಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಆ ಸಮಾಜ ಸೇವೆ ಅಂದರೆ ಏನು, ಸಮಾಜ ಅಂದರೆ ಏನು, ಸಮಾಜದಲ್ಲಿ ಹೇಗೆ ಗುರುತಿಸ್ಕೋಬೇಕು, ಸೇವೆ ಅಂದರೆ ಏನು ಅನ್ನೋದನ್ನು ನಮಗೆಲ್ಲ ಟ್ರೈನಿಂಗ್ ಕೊಟ್ಟರು ಅವರು. ಜಯಪ್ರಕಾಶ್ ನಾರಾಯಣ್ ಅವರು ವರ್ಧಾದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದರು. ನಮಗೆಲ್ಲ ಚಿಕ್ಕ ವಯಸ್ಸು ಅವಾಗ, 50 ವಯಸ್ಸಾಯಿತು. ಸುಮಾರು 30-32ನೇ ವಯಸ್ಸಿನಲ್ಲಿ ನಾವು ಜಯಪ್ರಕಾಶ್ ನಾರಾಯಣ್ ಅವರ
ಟ್ರೈನಿಂಗ್ ಕ್ಯಾಂಪಿಗೆ ನಮ್ಮನ್ನು ಡೆಪ್ಯೂಟ್ ಮಾಡಿದ್ರು ಅವಾಗ. ನೀವು ಹೋಗಿ ಕಲ್ತ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಮಿನಿಸ್ಟ್ರು ನಮ್ಮನ್ನು ಡೆಪ್ಯೂಟ್ ಮಾಡಿದರು. ಆವಾಗ ಆ ಚಿಕ್ಕ ವಯಸ್ಸಿನಲ್ಲಿ ಏನು ಹೇಳಿಕೊಡ್ತಾರೆ, ಯಾವುದು ಟ್ರೈನಿಂಗ್ ಕೊಡ್ತಾರೆ, ಅದು ಕೊನೆಯವರೆಗೂ ಉಳಿತದೆ ಅನ್ನೋದನ್ನು ನಮ್ಮಲ್ಲಿ ಹೇಳ್ತಿರೋದು. ಮರವಾಗಿ ಬಗ್ಗದೆ ಗಿಡವಾಗಿ ಬಗ್ಗುತ್ತೆ ಅಂತ ಹೇಳ್ತಿರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇಂಪ್ಯಾಕ್ಟು ಅಂದರೆ ನಮ್ಮ ಮೈಂಡ್ ಸೆಟ್ಟು ಆ ಥರ ರೆಡಿ ಮಾಡಿಬಿಟ್ರು. ಹೀಗೆ ಇರಬೇಕು, ಹೀಗೆ ಮಾಡಬೇಕು. ಸಮಾಜ ಸೇವೆ ಅಂದರೆ ಫ್ಯಾಷನ್ ಅಲ್ಲ, ಸಮಾಜ ಸೇವೆ ಅಂದರೆ ದುಡ್ಡು ಹೊಡೆಯೋದಲ್ಲ, ಸಮಾಜ ಸೇವೆ ಅಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಲ್ಲ. ಸಾಮಾಜಿಕವಾಗಿ ಬದುಕಬೇಕು, ಸಾಮಾಜಿಕವಾಗಿ ಇವತ್ತು ಕೆಲಸ ಮಾಡ್ತನ್ನ ಕಲಿಸೋವಂಥದ್ದು ಒಂದು ಟ್ರೈನಿಂಗ್ ಕ್ಯಾಂಪ್ನಲ್ಲಿ ನನಗೆ ಸುಮಾರು 28-30 ವರ್ಷದೊಳಗಾಗಿ ನಾನು ಆ ಟ್ರೈನಿಂಗ್ ತೊಗೊಂಡೆ. ವಾರದಾದಲ್ಲಿ ಈ ಟ್ರೈನಿಂಗು ಎಷ್ಟು ಜಯಪ್ರಕಾಶ್ ನಾರಾಯಣರು ನಮ್ಮ ಲೀಡರು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ವಯಂವಾಗಿ ನಾವೆಲ್ಲ ಕ್ಲೀನ್ ಮಾಡೋದು. ಆಮೇಲೆ ಕೆಲಸದಲ್ಲಿ ತಾರತಮ್ಯ ಇರಲಿಲ್ಲ. ಕಸ ಗುಡಿಸೋರಿಗೂ ಅಷ್ಟೇ ಮರ್ಯಾದೆ, ಚೇರ್ ಮೇಲೆ ಕೂತ್ಕೊಳ್ಳೋರಿಗೂ ಅಷ್ಟೇ ಮರ್ಯಾದೆ ಅನ್ನೋದನ್ನು, ಆ ಸಮಾನತೆಯನ್ನು ನಮಗೆ ಹೇಳಿಕೊಟ್ಟಿರೋದು ಜಯಪ್ರಕಾಶ್ ನಾರಾಯಣ ಅವರು. ಆ ಚಿಕ್ಕ ವಯಸ್ಸಿನಲ್ಲಿ ಇಂಪ್ಯಾಕ್ಟು ನಮಗೆ ಬ್ರೈನ್ ಸೆಟಪ್ ಮಾಡಿಬಿಟ್ರು. ನಮಗೆ ಅದು ಬೆಳ್ಕೊಂಡು ಬಂದೀವಿ ನಾವು. ಹಾಗೇನೇ ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಸೆಟಪ್ ಮಾಡ್ಕೋತೇವೆ ನಮ್ಮ ಬ್ರೈನು, ನಮ್ಮದು ಯಾವಾಗಲೂ ನಮ್ಮದು ಕಂಪ್ಯೂಟರ್ ಇದ್ದಂಗೆ ಅಂತ ಹೇಳ್ತೇನೆ ಬ್ರೈನಿಗೆ. ಯಾವಾಗಲೂ ನಾನು ಆ ಕಂಪ್ಯೂಟರ್ನಲ್ಲಿ ಏನು ಫೀಡ್ ಮಾಡ್ತೇವೆ ಅದು ಕೊನೆಯವರೆಗೂ ಬೆಳ್ಕೊಂಡು ಬರ್ತಾ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನೀವು 22ನೇ ವರ್ಷ ಇರುವಾಗಲೇ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ರಿ ಅಂತ ಹೇಳಿದ್ರಿ. ರಾಜಕೀಯಕ್ಕೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ರಾಜಕೀಯ ಹುಚ್ಚಿತ್ತು. ಅವರು ಮಹಾರಾಜ ಕಾಲೇಜ್ನಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿದ್ದರು, ಮಿಸ್ಟರ್ ರೇಣುಕಾ ಪ್ರಸಾದ್ ಅಂತೇಳಿ. ಅವರು ರಾಜಕೀಯಕ್ಕೆ ಬರಬೇಕು, ರಾಜಕೀಯಕ್ಕೆ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ರು. ನಾನು ಮದುವೆ ಆಗಿ ಬಂದಾಗೆ ಅವ್ರು ಇನ್ನೂ ಲಾ ಓದ್ತಾಯಿದ್ರು, ಸ್ಟೂಡೆಂಟ್ ಅವರು ಇನ್ನೂ. ಯಜಮಾನ್ರ ಫ್ರೆಂಡ್ಸ್ ಎಲ್ಲ, ಅಲ್ಲಯ್ಯ ನೀನು ಇನ್ನೂ ಲಾ ಓದ್ತಾ ಇದೆಯಾ, ಓದು, ನೀನು ಹೆಂಡ್ತಿನೇ ಯಾಕೆ ರಾಜಕೀಯಕ್ಕೆ ತರಬಾರ್ದು. ನಾವೆಲ್ಲ ಉತ್ತರ ಕರ್ನಾಟಕದಿಂದ ಬಂದ ಜನ. ಉತ್ತರ ಕರ್ನಾಟಕ ಅಂದರೆ ನಾನು ಹುಟ್ಟಿದ್ದು ಧಾರವಾಡ, ಬೆಳೆದಿದ್ದು ಬಿಜಾಪುರ, ಬೆಳಗಾವಿ, ಸಾಂಗ್ಲಿ ಆ ಕಡೆ. ಇನ್ನು ಇಂಟಿಗ್ರೇಷನ್ಗಿಂತ ಮೊದಲು ನಮ್ಮ ತಂದೆ ಬ್ರಿಟಿಷ್ ಕಾಲದಲ್ಲಿ IAS ಆಫೀಸರು. ನಮ್ಗೆ ಒಳ್ಳೆಯ ಶಿಕ್ಷಣ ಕೊಟ್ಟರು, ನಾವು ಅಲ್ಲಿ ಬೆಳೆದು ಬಂದೀವಲ್ಲಿ. ನೀನು ಹೆಂಡ್ತೀವಿ ಎಜುಕೇಟೆಡ್, ಒಳ್ಳೆ ಧೈರ್ಯವಂತೆ ಅಂತ ಹೇಳ್ತಾ ಇರ್ತೀಯ, ಅವಳನ್ನ ಯಾಕೆ ರಾಜಕೀಯಕ್ಕೆ ತರಬಾರ್ದು ಅಂತ ಫುಸ್ಲಾಯಿಸಿ, ನೀನು ಲಾ ಓದು, ಅವಳು ರಾಜಕೀಯಕ್ಕೆ ಬರಲಿ ಅಂತಂದರು. ಅವರು MA ಪಾಸ್ ಈ ಬರವಣಿಗೆ ಎನ್ನುವಂಥದ್ದು ಅವರಲ್ಲಿ ಹೇಗೆ ಬಂತು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇವತ್ತಿನ ನಾನೇ ರಾಣಿ ಯಾರು ಅಂತ
ವಾರದ ಆಶ್ರಮದಲ್ಲಿ 6 ಗಂಟೆಗೆ ಹೇಳಬೇಕು. ಒಂದು ಶಿಸ್ತು ಅಂದರೆ ಅಂದರೆ ಬದುಕಿನಲ್ಲಿ ಶಿಸ್ತು ಭಾಳ ಮುಖ್ಯ. ಆ ಶಿಸ್ತಿಲ್ಲ ಅಂದರೆ ನಮ್ಮ ಬದುಕು ಏರ್ಪೇರ್ ಆಗಿಬಿಡ್ತದೆ. 6 ಗಂಟೆಗೆ ಅಂದರೆ 5:15 ಹೇಳ್ಬೇಕಂದ್ರೆ ಹೇಳಬೇಕು. ಆಮೇಲೆ ಅದು ವಾರದ ಆಶ್ರಮ ನನಗೆ ಇನ್ನೂ ಕಣ್ಣು ಮುಂದೆ ಕಟ್ಟಿದಂಗಿದೆ. ವಾರದ ಆಶ್ರಮಿಗೆ ಅವರು ಪ್ರವಚನ ಕೂತ್ಕೊಳ್ಳೋರು, ನಾವೆಲ್ಲ ಕಸ ಗುಡಿಸಿ ವಚನಗಳನ್ನು ಇವತ್ತು ನಮ್ಮ ಕನ್ನಡ ಇವತ್ತು ನಮ್ಮ ಕನ್ನಡ ಧರ್ಮಗ್ರಂಥ ಅಂತ ನಾವು ಹೇಳುವಾಗ ಯಾವ ಆಧಾರ ಇದೆ? ನಮಗೇನಿದೆ? 12ನೇ ಶತಮಾನದ ವಚನಗಳನ್ನು ಬಿಟ್ಟರೆ ಸುಮಾರು 21,000 ವಚನಗಳನ್ನು ನಾನು ಎಲ್ಲೋ ನೋಡಿಕೊಂಡು ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಬರ್ಕೊಂಡ್ಬಂದಿದ್ದೇನೆ. ಕನ್ನಡಕ್ಕೆ ಇವತ್ತು ಕನ್ನಡ ಏನಾದರೂ ಉಳಿದಿದ್ರೆ ಯಾವ ಆಧಾರ ಇದೆ ನಮಗೆ? 12ನೇ ಶತಮಾನದ ಸಾಹಿತ್ಯ ತಾನೇ ಇವತ್ತು ಆಧಾರ ಬರೋದು. ಅದರಲ್ಲಿ ಹೆಚ್ಚಿಗೆ ನನಗೆ ಇಷ್ಟ ಆಗಿರೋದು ವಚನ ಭಾಂಡಾರ. ತಿಳಿಗನ್ನಡದಲ್ಲಿ ಈಗ ರಾಮಾಯಣ, ಮಹಾಭಾರತ, ಗೀತಾ ಇವೆಲ್ಲ ಸಂಸ್ಕೃತದಲ್ಲಿ ಕಬ್ಬಿಣದ ಕಡಲೆ ಆಗಿಬಿಟ್ಟು ಭಾಳ ಜನ ಓದೋಕ್ಕಾಗಲಿಲ್ಲ ಅವನ್ನೆಲ್ಲ. ಆದರೆ ವಚನಗಳು ಸುಲಿದ ಬಾಳೆಹಣ್ಣಿನ ಗತೆ, ಸುಲಭವಾದಂಥ ಕನ್ನಡದಲ್ಲಿ ಎಲ್ಲ ಕನ್ನಡಿಗರಿಗೆ ಅರ್ಥ ಆಗುವಂಗೆ, ಎಳೆ ಮಕ್ಕಳಿಂದ ಅರ್ಥ ಆಗುವಂಗೆ ವಚನಗಳನ್ನು ಸೃಷ್ಟಿ ಮಾಡೋದಕ್ಕೆ ವಚನೆಗೆ ಹೆಚ್ಚಿನ ಒಲವು ಕೊಟ್ಟಿರತಕ್ಕಂಥದ್ರೆ ನಾನೊಬ್ಬಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ವೀಕ್ಷಕರೇ, ಲೀಲಾದೇವಿ ಪ್ರಸಾದ್ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಅಮ್ಮನವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ನೋಡಿದ್ರೆ ಅವರ ಕುಟುಂಬದ ಪರಿಚಯವನ್ನು ಮಾಡಿಕೊಡ್ತೀವಿ. ಹಾಗೆ ಅವರ ಕೆಲಸವನ್ನು ಅವರೇ ಮಾಡ್ಕೊಳ್ತಾರಂತೆ. ಅದರದ್ದೊಂದು ಪುಟ್ಟ ಪರಿಚಯವನ್ನು ನಾವು ಮಾಡಿಸ್ತೀವಿ. ನೀವು ಸಾಹಿತಿಗಳು ಆಗಿದ್ದೀರಾ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ. ಹಾಗೆ ಒಂದು ಫಿಲಮಲ್ಲಿ ನೀವು ಹೀರೋಯಿನ್ ಆಗಿಯೂ ಕೂಡ ಒಂದು ಪರಿಚಯವನ್ನು ನೀಡಿದ್ದೀರಾ, ಅಕ್ಕ ಮಹಾದೇವಿಯಾಗಿ. ಸೊ ಎಲ್ಲ ಕ್ಷೇತ್ರದಲ್ಲೂ ನೀವು ಗುರುತಿಸ್ಕೊಂಡಿರೋದ್ರಿಂದ ಈಗಿನ ಯುವ ಪೀಳಿಗೆಗೆ ಅಥವಾ ಮಹಿಳೆಯರಿಗೆ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ಮಹಿಳೆ ಏನಂದರೆ ಅಂದ ತಕ್ಷಣ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಯಾವ ಕಡೆ ಹೋದರೂ ಕೂಡ ಅವಳು 2nd ಕ್ಲಾಸ್ ಸಿಟಿಸನ್. ಫಸ್ಟ್ ಕ್ಲಾಸ್ ಆಗೋದಕ್ಕೆ ಬಿಟ್ಟೇ ಇಲ್ಲ ಪುರುಷ ಪ್ರಧಾನವಾದಂಥ ನಮ್ಮ ರಾಷ್ಟ್ರದಲ್ಲಿ ಇವತ್ತಿನ ದಿವಸ. ಯಾಕಂದರೆ ಅಯ್ಯೋ ಮಹಿಳೆ ಕೊನೆಗೇನೆಂದರೆ ಎಷ್ಟೇ ಬುದ್ಧಿವಂತಿರಲಿ, ಎಷ್ಟೇ ಶಕ್ತಿವಂತಿರಲಿ, ಎಷ್ಟೇ ಸಾಧನೆ ಮಾಡಿದ್ರಿ ಅಯ್ಯೋ ಮಹಿಳೆ ಬಿಡ್ರಿ ಅನ್ನೋದು ಇನ್ನೂ ಆ ಸ್ಟಿಗ್ಮಾ ಮಹಿಳೆಗೆ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ದಿವಸ ಇವತ್ತು ಪ್ಲೇನ್ ನಡೆಸ್ಬೋದು, ಚಂದ್ರಲೋಕಕ್ಕೆ ಹೋಗ್ಬೋದು, ಏನೋ ಆದರೂ ಅಯ್ಯೋ ಮಹಿಳೆ. ನಮ್ಮದೇ ಅಷ್ಟಲ್ಲ, ನಮ್ಮ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೆಲ್ಲ ಮಹಿಳೆ ಅಂದರೆ ಅಯ್ಯೋ ಮಹಿಳೆ. 2nd ಕ್ಲಾಸ್ ಸಿಟಿಸನ್. ಫಸ್ಟ್ ಕ್ಲಾಸ್ ಆಗೋದು ಯಾವ ಕಾಲ ಬರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ. ಮಹಿಳೆ ಅಯ್ಯೋ ಬಿಡ್ರಿ ಹೆಣ್ಮಗಳು, ಈ ಸಿಗ್ಮಾ ಇದೆಯಲ್ಲ, ಬಹುಶಃ ಅದು ಬಹಳ ಡೀಪ್ ರೂಟೆಡ್ ಆಗಿ ಬಂದುಬಿಟ್ಟಿದೆ ಅಂತ ಕಾಣಿಸ್ತೈತೆ. ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ನೀವು ಅಮೇರಿಕಕ್ಕೆ ಹೋಗಿ, ಚೈನಾಗೆ ಹೋಗಿ, ಎಲ್ಲ ಹೋದರೂ ಕೂಡ ಮಹಿಳೆನೇ.
ಫಸ್ಟ್ ಕ್ಲಾಸ್ ಸಿಟಿಸನ್ ಆಗಕ್ಕೆ ಬಿಡ್ತಾನೇ ಇಲ್ಲ ನಮ್ಮನ್ನು ಇವತ್ತಿನ ದಿವಸ. ಅವಳು ಚಂದ್ರಲೋಕಕ್ಕರ ಹೋಗಲಿ, ಸ್ಪೇಸ್ಗಾರ ಹೋಗಲಿ, ಎಲ್ಲಿ ಹೋದ್ರು ಅಯ್ಯೋ ಮಹಿಳೆ ಬಿಡ್ರಿ, ಆ ಸ್ಟಿಗ್ಮಾ ಇದೆ ಇಲ್ಲ. ಬಹುಶಃ ಅದು ಯಾವ ಕಾಲಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಅಂದರೂ ಮಹಿಳೆ ಅಂದರೆ ಸೆಕೆಂಡ್ ಕ್ಲಾಸ್ ಸಿಟಿಸನ್. ನನ್ನ ದೃಷ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಸಿಟಿಸನ್ಗಿಂತ ಎಲ್ಲದಕ್ಕೂ ಯೋಗ್ಯವಾಗಿದ್ದು ಎಲ್ಲ ಶಕ್ತಿ ಪಡ್ಕೊಂಡಿದ್ರು ಮಹಿಳೆ ಅಂದರೆ ಮಹಿಳೆಯೇ. ಯುವ ಪೀಳಿಗೆ ಕವಲು ದಾರಿಗೆ ಹೋಗಬಾರ್ದು. ಯುವ ಪೀಳಿಗೆಗೆ ಏನಾಗಿದೆ ಅಂದರೆ, ನಮಗಿಂತ ಬುದ್ಧಿವಂತರಿದ್ದಾರೆ ಯುವಕರು, ಯುವತಿ ಆಗಲಿ ಅವರಷ್ಟು ಅನುಕೂಲತೆಗಳು ನಮ್ಮ ಕಾಲದಲ್ಲಿ ಇದ್ದರೆ ನಾವು ಇನ್ನೂ ಏನೇನಾಗ್ತಿದ್ವು ಏನೋ. ಈಗಿನ ಇರ್ತಕ್ಕಂಥ ಯೂತ್ಸ್ ಏನಿದಾರಲ್ಲ, ಮಹಿಳೆ ಇರ್ಬೋದು, ಪುರುಷರು, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ದೇ ಆರ್ ಮೋರ್ ಇಂಟೆಲಿಜೆಂಟ್. ಅವರಿಗೆ ಅವಕಾಶಗಳು ಜಾಸ್ತಿ ಇದ್ದಾವೆ ಇವತ್ತು. ನೋಡಿ, ಅವರು ಕೂತ್ಕೊಂಡಲ್ಲೇ ಬೇಕಾದ ಮಾಡ್ತಕ್ಕಂಥದ್ದು. ನಮ್ಮ ಕಾಲದಲ್ಲಿ ಮೊಬೈಲ್ ಇತ್ತಾ, ನಮ್ಮ ಕಾಲದಲ್ಲಿ ಟಿ ವಿ ಇತ್ತಾ, ನಮ್ಮ ಕಾಲದಲ್ಲಿ ತಂತ್ರಜ್ಞಾನ ಇತ್ತಾ, ನಮ್ಮ ಕಾಲದಲ್ಲಿ ಇವೆಲ್ಲ ಅವಕಾಶಗಳು ಇರಲಿಲ್ಲ. ಆದರೆ ಇವತ್ತಿನ ಯುವಕ ಯುವತಿಯರಿಗೆ ಸಾಕಷ್ಟು ಅನುಕೂಲತೆ ಇದ್ದಾವೆ. ಅನುಕೂಲತೆಯನ್ನು ಅವರು ಆರೋಗ್ಯಕರವಾಗಿ ಬೆಳೆಸಿಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ದಿ ಶುಡ್ ನಾಟ್ ಡಿಸ್ಟ್ರಾಯ್. ಅವರಿಗಿರ್ತಕ್ಕಂಥ ಅನುಕೂಲತೆಗಳನ್ನು ಅವರು ಜೀವನಕ್ಕೆ, ಸಮಾಜಕ್ಕೆ ಪೂರಕವಾಗಿ ಆರೋಗ್ಯಕರವಾಗಿ ಬೆಳೆಸಿಕೊಳ್ಕೋಬೇಕು. ಅವನ್ನ ನೆಗೆಟಿವ್ ಆಗಿ ಬೆಳೆಸ್ಕೋಬಾರ್ದು ಅಂತ ನನ್ನ ಸಂದೇಶ. ಲೆಟ್ ದೆಮ್ ಟೇಕ್ ದ ಅಡ್ವಾಂಟೇಜ್ ಬಟ್ ನಾಟ್ ಇನ್ ಎ ಡೈವರ್ಷನ್ ವೇ. ಸರಿಯಾದ ದಾರಿಯಲ್ಲಿ ತಗೊಂಡು ಹೋದರೆ ಅವರು ನಮಗಿಂತ ಬುದ್ಧಿವಂತರಿದ್ದಾರೆ, ನಮಗಿಂತ ಬುದ್ಧಿವಂತರಾಗ್ತಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಜೊತೆಗೆ ಒಂದು ಸ್ಫೂರ್ತಿಯಾಗಿ ನಮ್ಮ ಈಗಿನ ಯುವ ಪೀಳಿಗೆಗೆ ಒಂದಷ್ಟು ವಿಚಾರಗಳನ್ನ ತಿಳಿ ಹೇಳಿದ್ದೀರಾ. ಜೊತೆಲಿ ಏನು ಅಂತ ಹೇಳಿದ್ರೆ ನಿಮ್ಮ ಅನುಭವವನ್ನ ನಮಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ. ವೀಕ್ಷಕರೇ, ಇವತ್ತಿನ ನಾನಿ ರಾಣಿಯನ್ನ ನಿಮ್ಗೆಲ್ಲರಿಗೂ ಪರಿಚಯವನ್ನ ಮಾಡಿದ್ದೀವಿ. ಅವರ ಅನುಭವದ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ. ತಿಳುವಳಿಕೆಯ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಸಾಧನೆಯ ಮೆಟ್ಟಿಲಾಗಲಿ ಅಂತ ನಾನು ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ರಾಣಿಯೊಂದಿಗೆ. ಧನ್ಯವಾದಗಳು.